ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತನಾಡಲಿರುವುದು ಒಂದು ತುಂಬ ಮಹತ್ವದ ವಿಷಯದ ಬಗ್ಗೆ. ಭಾರತ ಮತ್ತು ಜರ್ಮನಿ ಸೇರಿ ಒಂದು ಶಕ್ತಿಶಾಲಿ UAVಯನ್ನು ತಯಾರಿಸಲು ಕೈಜೋಡಿಸಿವೆ. ಅದರ ಹೆಸರು ಏರೋಫೋರ್ಸ್ ಎಕ್ಸ್. ಹಾಗಾದರೆ ಈ ಒಪ್ಪಂದ ಆಗಿದ್ದು ಹೇಗೆ ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ಜರ್ಮನಿಯ ಏರೋಡೇಟಾ AG ಮತ್ತು ಭಾರತದ ಡೈನೋಟಾನ್ ಅಂದರೆ ಡೈನಾಮೆಟಿಕ್ ಟೆಕ್ನಾಲಜೀಸ್ ಅವರ ವಿಭಾಗ, ಇವರಿಬ್ಬರು ಒಂದು ಮಹತ್ವದ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಗೆ ಸಹಿ ಹಾಕಿದ್ದಾರೆ. ಇದರ ಉದ್ದೇಶ ಏನೆಂದರೆ ಮುಂದಿನ ತಲೆಮಾರಿನ ಅನ್ಮ್ಯಾನ್ಡ್ ಸರ್ವಿಲೆನ್ಸ್ ಮತ್ತು ರಿಕಾನಸೆನ್ಸ್ ಸಿಸ್ಟಮ್ಗಳನ್ನು ಒಟ್ಟಿಗೆ ಡೆವಲಪ್ ಮಾಡುವುದು. ಇದರ ಕೇಂದ್ರದಲ್ಲಿ ಇರುವುದೇ ಈ 5 ಟನ್ ತೂಕದ ಏರೋಫೋರ್ಸ್ ಎಕ್ಸ್ ಪ್ಲ್ಯಾಟ್ಫಾರ್ಮ್. ಇದರಲ್ಲಿ 2 ವೇರಿಯಂಟ್ಗಳು ಬರಲಿವೆ. ಒಂದು ಮೇಲ್ ಅಂದರೆ ಮೀಡಿಯಂ ಆಲ್ಟಿಟ್ಯೂಡ್ ಲಾಂಗ್ ಎಂಡ್ಯೂರೆನ್ಸ್, ಮತ್ತೊಂದು ಹೇಲ್ ಅಂದರೆ ಹೈ ಆಲ್ಟಿಟ್ಯೂಡ್ ಲಾಂಗ್ ಎಂಡ್ಯೂರೆನ್ಸ್. ಇವೆರಡು ಸ್ಪೆಸಿಫಿಕಲಿ ಡಿಸೈನ್ ಆಗಿರುವುದು ISR ಮಿಷನ್ಸ್ಗಳಿಗಾಗಿ. ಇಂಟೆಲಿಜೆನ್ಸ್, ಸರ್ವಿಲೆನ್ಸ್ ಮತ್ತು ರೆಕಾನಸೆನ್ಸ್ ಮುಖ್ಯವಾಗಿ ಹಿಮಾಲಯದಂಥ ಪ್ರದೇಶ ಮತ್ತು ಇಂಡಿಯನ್ ಓಷನ್ ರೀಜನ್ನಲ್ಲಿ ಆಪರೇಟ್ ಮಾಡಲು. ಈಗ ಅದರ ಸಾಮರ್ಥ್ಯ ನೋಡಿ ಸ್ನೇಹಿತರೆ, ಇದು ನಿಮಗೆ ಆಶ್ಚರ್ಯವನ್ನು ತರಿಸುತ್ತದೆ. ಮೇಲ್ ವೇರಿಯಂಟ್ 30,000 ಅಡಿಗಳಿಗಿಂತ ಮೇಲೆ ಹಾರಬಲ್ಲದು. ಹೇಲ್ ವೇರಿಯಂಟ್ ಆದರೆ ಬರೋಬ್ಬರಿ 50,000 ಅಡಿಗಿಂತಲೂ ಹೆಚ್ಚು ಎತ್ತರದಲ್ಲಿ ಕಾರ್ಯನಿರ್ವಹಿಸಬಲ್ಲದು ಮತ್ತು ಒಂದೇ ಸೋರ್ಟಿನಲ್ಲಿ ಬರೋಬ್ಬರಿ 40 ಗಂಟೆಯಷ್ಟು ಹಾರಾಟ ನಡೆಸಬಲ್ಲದು. ಇದು ಅಂದರೆ 1.5 ದಿನಕ್ಕಿಂತ ಹೆಚ್ಚು ಆಕಾಶದಲ್ಲಿ ಇರಬಲ್ಲದು. ಯಾರ ಕಣ್ಣಿಗೂ ಬೀಳದೆ ಗಡಿಯನ್ನು, ಸಮುದ್ರವನ್ನು ನಿರಂತರವಾಗಿ ಕಾಯುತ್ತಾ. ಇನ್ನು ಈ UAVನ ಡಿಸೈನ್ ಬಗ್ಗೆ ಮಾತನಾಡೋಣ. ನೋಡಲು ಒಂದು ವಿಶೇಷ ಲುಕ್ ಇದೆ. ಅದಕ್ಕೆ ಟ್ವಿನ್ ಬೂಮ್ ಡಿಸೈನ್ ಇದೆ. ಉದ್ದನೆಯ ಹೈ ಆಸ್ಪೆಕ್ಟ್ ರೇಷಿಯೋ ವಿಂಗ್ಸ್ಗಳು ಇವೆ. ಇದು ಏರೋಡೈನಾಮಿಕ್ ಎಫಿಷಿಯನ್ಸ್ಗಾಗಿ. ಮುಂಭಾಗದಲ್ಲಿ ಒಂದು ಬುಲ್ಬೋಸ್ ನೋಸ್ ಸೆಕ್ಷನ್ ಇದೆ. ಅಲ್ಲಿ EO/IR ಸೆನ್ಸಾರ್ ಮತ್ತು ರೆಡಾರ್ ಸಿಸ್ಟಮ್ಸ್ಗಳು ಇರಲಿವೆ. ವಿಂಗ್ಸ್ ಮೇಲೆ ಟ್ವಿನ್ ಇಂಜಿನ್ಸ್ಗಳು ಇರಲಿವೆ. ಟ್ರ್ಯಾಕ್ಟರ್ ಅರೇಂಜ್ಮೆಂಟ್ಸ್ನಲ್ಲಿ ಅಂದರೆ ಇಂಜಿನ್ ಫೇಲ್ಯೂರ್ ಆದರೂ ಮಿಷನ್ ಸಾಗಲು ರಿಡೆಂಡೆನ್ಸಿ ಇದೆ. ರೇರ್ನಲ್ಲಿ ಟ್ವಿನ್ ವರ್ಟಿಕಲ್ ಸ್ಟೆಬಿಲೈಸರ್ಸ್ ಮತ್ತು ಹಾರಿಜಾಂಟಲ್ ಸ್ಟೆಬಿಲೈಸರ್ಸ್ಗಳು ಇವೆ. ಇದು ಎಕ್ಸ್ಟ್ರೀಮ್ ಆಲ್ಟಿಟ್ಯೂಡ್ನಲ್ಲಿ ತೆಳ್ಳಗಿನ ಗಾಳಿಯಲ್ಲೂ ಸ್ಟೇಬಲ್ ಆಗಿ ಹಾರಲು ಅನುವು ಮಾಡಿಕೊಡುತ್ತದೆ. ಒಟ್ಟಿನಲ್ಲಿ ಹೇಳಬೇಕೆಂದರೆ ಇದರ ಡಿಸೈನ್ ಆಧುನಿಕ ಹೇಲ್ UAV ಆರ್ಕಿಟೆಕ್ಚರನ್ನು ಪರ್ಫೆಕ್ಟ್ಲಿ ಅನುಸರಿಸಿದೆ. ಮುಂದೆ ನೋಡಿ, ಇದರ ಮಾಡ್ಯುಲರ್ ಆರ್ಕಿಟೆಕ್ಚರ್ ಯಾಕೆ ಸ್ಪೆಷಲ್ ಅಂತ ಸ್ನೇಹಿತರೆ. ಏರೋಫೋರ್ಸ್ ಎಕ್ಸ್ನ ಮೇಲ್ UAS ಆರ್ಕಿಟೆಕ್ಚರ್ ಸಂಪೂರ್ಣ ಮಾಡ್ಯುಲರ್ ಆಗಿ ಡಿಸೈನ್ ಆಗಿದೆ. ಅಂದರೆ ಮಿಷನ್ ಬದಲಾದಂತೆ ಪೇಲೋಡ್ ಮತ್ತು ಸೆನ್ಸಾರನ್ನು ಕ್ವಿಕ್ಲಿ ರೀಕಾನ್ಫಿಗರೇಷನ್ ಮಾಡಬಹುದು. ಇವತ್ತು ಮೆರಿಟೈಮ್ ಸರ್ವಿಲೆನ್ಸ್ ಆದರೆ ನಾಳೆ ಆ್ಯಂಟಿ ಪೈರಸಿ ಮಿಷನ್, ಮತ್ತೊಂದು ದಿನ ಸರ್ಚ್ ಆ್ಯಂಡ್ ರೆಸ್ಕ್ಯೂ. ಒಂದೇ ಪ್ಲ್ಯಾಟ್ಫಾರ್ಮ್ ಇವೆಲ್ಲ ಮಾಡಬಲ್ಲದು. ಇದು ಬಹಳ ದೊಡ್ಡ ಅಡ್ವಾಂಟೇಜ್. ಒಂದೇ ಡ್ರೋನ್, ಹಲವು ರೋಲ್ಸ್. ಇನ್ನು ಟೆಕ್ನಿಕಲ್ ಸ್ಪೆಷಾಲಿಟಿಯನ್ನು ನೋಡೋಣ. ಇದರ ಮ್ಯಾಕ್ಸಿಮಮ್ ಟೇಕ್ ಆಫ್ ವೇಟ್ 4,800 ಕಿಲೋಗ್ರಾಮ್. ಇದರ ಪೇಲೋಡ್ ಕೆಪಾಸಿಟಿ ಬರೋಬ್ಬರಿ 1,300 ಕಿಲೋಗ್ರಾಮ್. ಅಂದರೆ ಮಲ್ಟಿ ಸೆನ್ಸಾರ್ ಅರ್ರೇಸ್, ಕಮ್ಯುನಿಕೇಷನ್ ರಿಲೇ ಸಿಸ್ಟಮ್ಸ್, ಎಲೆಕ್ಟ್ರಾನಿಕ್ ಇಂಟೆಲಿಜೆನ್ಸ್ ಇಕ್ವಿಪ್ಮೆಂಟ್ ಇವೆಲ್ಲ ಒಟ್ಟಿಗೆ ಹೊತ್ತು ಹಾರಬಲ್ಲದು. ಇಷ್ಟು ಲೋಡ್ ಹೊತ್ತುಕೊಂಡು 40 ಗಂಟೆ ಹಾರಾಡಬಲ್ಲದು. ಅಂದರೆ ಇದರ ಇಂಜಿನಿಯರಿಂಗ್ ಎಷ್ಟು ಪ್ರಿಸೈಸ್ ಆಗಿದೆ ಅಂತ ಊಹಿಸಿ. ಈಗ ಒಂದು ತುಂಬ ಸ್ಟ್ರಾಟಜಿಕ್ ಆದ ವಿಷಯವನ್ನು ಹೇಳಬೇಕು ಸ್ನೇಹಿತರೆ.
ಈ ಪ್ಲ್ಯಾಟ್ಫಾರ್ಮ್ ITAR ಫ್ರೀ, ಅಂದರೆ ಇದು US ಎಕ್ಸ್ಪೋರ್ಟ್ ರೆಗ್ಯುಲೇಷನ್ಸ್ಗೆ ಒಳಪಟ್ಟಿಲ್ಲ. ಇದರ ಅರ್ಥ ಏನೆಂದರೆ ಭಾರತ ಈ ಡ್ರೋನನ್ನು ಯಾವ ದೇಶಕ್ಕಾದರೂ ಎಕ್ಸ್ಪೋರ್ಟ್ ಮಾಡಬಹುದು, ಯಾವ ಇಂಟರ್ನ್ಯಾಷನಲ್ ಮಿಷನ್ನಲ್ಲಾದರೂ ಡೆಪ್ಲಾಯ್ ಮಾಡಬಹುದು, ಯಾವ ಅಮೆರಿಕಾದ ಪರ್ಮಿಷನ್ ಇಲ್ಲದೆ. ಇಂದಿನ ಜಿಯೋಪೊಲಿಟಿಕಲಿ ಸೆನ್ಸಿಟಿವ್ ವರ್ಲ್ಡ್ನಲ್ಲಿ ಇದು ಬಹಳ ದೊಡ್ಡ ಸ್ಟ್ರಾಟಜಿಕ್ ಎಡ್ಜ್ ಆಗಿದೆ. ಸ್ನೇಹಿತರೆ, ಕೊನೆಯದಾಗಿ ತಂತ್ರಜ್ಞಾನದ ಬಗ್ಗೆ ಹೇಳುತ್ತೇನೆ. ಏರೋಡೇಟಾ AG ಅವರ ಅಡ್ವಾನ್ಸ್ಡ್ ಮಿಷನ್ ಸಿಸ್ಟಮ್ ಮತ್ತು ಸೆನ್ಸಾರ್ ಟೆಕ್ನಾಲಜೀಸ್ ಇವು ಡೈನಟೋನ್ ಸಿಸ್ ಅವರ ಪ್ರೊಪ್ರೈಟ್ರಿ ಸಾಫ್ಟ್ವೇರ್ ಸ್ಟ್ಯಾಕ್ ಜೊತೆ ಇಂಟಿಗ್ರೇಟ್ ಆಗಲಿವೆ. ಈ ಸಾಫ್ಟ್ವೇರ್ನಲ್ಲಿ 50 ಲಕ್ಷಕ್ಕಿಂತ ಹೆಚ್ಚು ಲೈನ್ಸ್ ಆಫ್ ಕೋಡ್ ಇದೆ. ಅಂದರೆ ಇದು ಡ್ರೋನ್ನ ಡಿಜಿಟಲ್ ಬ್ರೈನ್ ಇದ್ದ ಹಾಗೆ. ಕಸ್ಟಮ್ ಹಾರ್ಡ್ವೇರ್ ಮತ್ತು ಇಂಡಿಜಿನಸ್ ಸೆನ್ಸಾರ್ಗಳನ್ನು ಒಟ್ಟಿಗೆ ತಂದು ಹೈ ಆಟೋನಾಮಿ ಮತ್ತು ಪ್ರಿಸಿಷನ್ ಕೊಡುವ ಒಂದು ಸಾಫ್ಟ್ವೇರ್ ಡಿಫೈನ್ಡ್ ಸಿಸ್ಟಮ್ ಇದು. ಇಬ್ಬರು ಪಾರ್ಟ್ನರ್ಸ್ಗಳು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಶೇರ್ ಮಾಡಿಕೊಳ್ಳಲಿದ್ದಾರೆ. ಅಂದರೆ ಭಾರತ ಕೂಡ ಈ ಟೆಕ್ನಾಲಜಿಯ ಮೇಲೆ ಸಂಪೂರ್ಣ ಹಿಡಿತ ಇಟ್ಟುಕೊಳ್ಳಲಿದೆ. ಸ್ನೇಹಿತರೆ, ಇದು ಬರೀ ಒಂದು ಡ್ರೋನ್ ಡೀಲ್ ಅಲ್ಲ, ಇದು ಭಾರತದ ಡಿಫೆನ್ಸ್ ಟೆಕ್ನಾಲಜಿಯಲ್ಲಿ ಒಂದು ಹೊಸ ಅಧ್ಯಾಯ. ಆತ್ಮನಿರ್ಭರ ಭಾರತದ ಮನೋಭಾವದಲ್ಲಿ ಜಾಗತಿಕ ಪಾರ್ಟ್ನರ್ಶಿಪ್ಸ್ಗಳ ಮೂಲಕ ಭಾರತ ತನ್ನ ಮಿಲಿಟರಿ ತಂತ್ರಜ್ಞಾನವನ್ನು ನೆಕ್ಸ್ಟ್ ಲೆವೆಲ್ಗೆ ಒಯ್ಯಲು ಸಿದ್ಧವಾಗಿದೆ. ಸ್ನೇಹಿತರೆ, ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.